ಬೀದರ್ ಮತ್ತು ಮಂಗಳೂರಿನ ದರೋಡೆ ಪ್ರಕರಣ ಪೊಲೀಸ್ ಇಲಾಖೆಗೆ ದೊಡ್ಡ ಮಟ್ಟಿಗಿನ ಸವಾಲಾಗಿ ಪರಿಣಮಿಸ್ತಾ ಇದೆ. ಈ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಪೊಲೀಸರಿಂದ ಹೈ ಅಲರ್ಟ್ ಘೋಷಿಸಲಾಗಿದೆ. ಬೆಂಗಳೂರು ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಗರದ ಎಲ್ಲಾ ಕಡೆಗಳಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಬ್ಯಾಂಕ್, ಎಟಿಎಂ ಸಿಬ್ಬಂದಿ, ಸಿಸಿಟಿವಿ, ಹಣ ಸಾಗಿಸುವ ಭದ್ರತಾ ವಾಹನದ ಬಗ್ಗೆ ನಿಗಾ ಇಡೋದಕ್ಕೆ ಸೂಚನೆಯನ್ನ ಕೂಡ ಸಂಬಂಧಪಟ್ಟಂತಹ ಏಜೆನ್ಸಿಗಳಿಗೆ ಹಾಗೂ ಬ್ಯಾಂಕ್ ಇನ್ಸ್ಟಿಟ್ಯೂಷನ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳಿಗೆಲ್ಲ ಕೊಡಲಾಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಸ್ಥಳೀಯ ಪೊಲೀಸರು ಮತ್ತು ಹೊಯ್ಸಳ ಗಸ್ತು ತಿರುಗೋದಕ್ಕೆ ಬೀಟ್ಸ್ ಜಾಸ್ತಿ ಮಾಡಿ ಅಂತ ಹೇಳಿದಾರಂತೆ. ಈ ಪ್ಯಾಟ್ರೋಲಿಂಗ್ ನಿಂದ ಬಹಳಷ್ಟು ಕ್ರೈಮ್ಗಳು ಕಡಿಮೆ ಆಗುತ್ತೆ. ನೋಡೋಣ ಯಾವ ರೀತಿಯಾಗಿ ಬೆಂಗಳೂರಿನಲ್ಲಿ ಈ ಕ್ರೈಮ್ಗಳು, ಬೇರೆ ಬೇರೆ ಜಾಗದಲ್ಲಾದಂತಹ ಕ್ರೈಮ್ಗಳು ಇಲ್ಲಿ ಮರಳಿ ಆಗದಂತೆ ನೋಡ್ಕೊಳ್ತಾರೆ ಅಂತ. ದಯಾನಂದ್ ಅವರು ಮಾತ್ರ ಕಾನ್ಫಿಡೆಂಟ್ ಆಗಿದ್ದಾರೆ, ಬೆಂಗಳೂರಿನಲ್ಲಿ ಕಟ್ಟೆಚ್ಚರದಲ್ಲಿ ಇದ್ದಾರೆ ಪೊಲೀಸರು ಅಂತ. ಬೀದರ್ ಮತ್ತು ಮಂಗಳೂರಿನಲ್ಲಿ ನಡೆದಂತಹ ಘಟನೆಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದಲ್ಲಿಯೂ ಕೂಡ ನಾವು ಎಲ್ಲ ಕಡೆಗಳಲ್ಲೂ ಕೂಡ ಈ ವಿಷಯದ ಬಗ್ಗೆ ಎಚ್ಚರ ವಹಿಸಲಿಕ್ಕೆ ನಮ್ಮ ಎಲ್ಲ ಪೊಲೀಸ್ ಠಾಣೆಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಅದರ ಜೊತೆಯಲ್ಲಿಯೇ ಈ ಬ್ಯಾಂಕ್ನವರು ಮತ್ತು ಎ ಟಿ ಎಮ್ನವರು ಮತ್ತು ಈ ಎ ಟಿ ಎಮ್ಗಳಿಗೆ ಹಣ ಸಾಗಾಟ ಮಾಡ್ತಕ್ಕಂಥ ಕಂಪನಿಗಳಿದ್ದಾವೆ, ಅವ್ರುಗಳಿಗೂ ಕೂಡ ಸೂಕ್ತ ಜಾಗೃತಿಯನ್ನು ವಹಿಸಲಿಕ್ಕೆ ಮತ್ತು ಸೂಕ್ತ ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಅವರಿಗೆ ಸೂಚನೆಗಳನ್ನು ಕೊಡ್ತಾ ಇದ್ದೀವಿ. ಸರ್, ಬ್ಯಾಂಕ್ ಮತ್ತು ಎ ಟಿ ಎಮ್ ಏಜೆನ್ಸಿಗಳು ಹಣ ಅವ್ರಿಗೆ ಯಾವ ರೀತಿ ಇರಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಡೋದು? ಈಗಾಗಲೇ ಅದಕ್ಕೆ ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್, ಸೆಕ್ಯೂರಿಟಿ ಗೈಡ್ಲೈನ್ಸ್ ಏನಿದೆ ಅದನ್ನು ಫಾಲೋ ಮಾಡಲಿಕ್ಕೆ ಅವರಿಗೆ ಸೂಚನೆಗಳನ್ನು ಕೊಡ್ತೇವೆ.